ಸೂತ್ರಭಾಷಕೃತ ವಂದೇ ಭಗವಂತ ಪುನಃ ಪುನಃ. ಗೋವಿಂದ ಪಾದರ ಶಿಷ್ಯರಾದ ಗೌಡಪಾದರ ಮೊಮ್ಮಗನಾದ ಶಿವಾವತಾರಿ ಶಂಕರಾಚಾರ್ಯರು ಸಮಸ್ತ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದು ಸ್ವಕೀಯ ಅನುಭವವನ್ನು ತಮ್ಮದೇ ಆದ ಮಾತುಗಳಲ್ಲಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು ಗ್ರಂಥಗಳನ್ನು ಕೂಡ ಬರೆದರು, ಅದನ್ನು ಹೇಳಿದರು. ಮುಮುಕ್ಷುವಿಗೆ ಲಾಭ ಆಗದೇ ಇದ್ದರೆ ಅದು ಊಷರ ಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ನಿಷ್ಫಲವಾಗುತ್ತದೆ. ಆದ್ದರಿಂದ ಯಾವುದೇ ಧ್ಯೇಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕೆ ಅಧಿಕಾರಿಯ ಅತ್ಯಂತ ಅವಶ್ಯಕತೆ ಅದ. ಧರ್ಮದ ಅಧಿಕಾರಿ ಬೇರೆ, ಜ್ಞಾನದ ಅಧಿಕಾರಿ ಬೇರೆ, ಯೋಗದ ಅಧಿಕಾರಿ ಬೇರೆ, ಭಿನ್ನ ಭಿನ್ನ ಕರ್ಮಗಳಲ್ಲಿ ಭಿನ್ನ ಭಿನ್ನ ಇರುತ್ತೆ. ಇಂಜಿನಿಯರ್ ಆಗಬೇಕು ಅಂತ ಲಕ್ಷ್ಯ ಇದ್ರೆ PCM ತಗೋಬೇಕು. ಡಾಕ್ಟರ್ ಆಗಬೇಕು ಅಂದ್ರೆ PCB ತಗೋಬೇಕು. ಅನ್ಯಥಾ ಅವನ ಲಕ್ಷ್ಯವನ್ನು ಅವನು ಮುಟ್ಟೋದಿಲ್ಲ. ಅದಕ್ಕಾಗಿ ಭಗವಂತನ ಅವತಾರಿಯಾದ ಭಗವತ್ಪಾದರು ಬ್ರಹ್ಮ ಭಿನ್ನ ಪ್ರತ್ಯೇಕಾತ್ಮ ಸ್ವರೂಪದ ಜ್ಞಾನ ಆಗಬೇಕಾಗಿತ್ತು ಅಂದರೆ ಅವನಿಗೆ ಅಧಿಕಾರಿ ಇರಬೇಕು. ಅಧಿಕಾರಿ ಇಲ್ಲದವನಿಗೆ ಉಪದೇಶ ಮಾಡಿದರೆ ಲಾಭ ಆಗುವುದಿಲ್ಲ. ಮೊದಲೇ ಮಾತು. ಒಮ್ಮೊಮ್ಮೆ ಹಾನಿಯೂ ಕೂಡ ಆಗಬಹುದು. ವಿರುದ್ಧಾರ್ಥವನ್ನು ಮಾಡಿಕೊಂಡು ತಪ್ಪವನ್ನು ಕೂಡ ಮಾಡಬಹುದು ಅಂತ ತಿಳ್ಕೊಂಡು ಸಮಸ್ತ ಗುರುಗಳು ತಮ್ಮ ಅನುಭವವನ್ನು ಪ್ರತಿಪಾದನೆ ಮಾಡುವಾಗ ಅದನ್ನು ಕೇಳುವ ಹೇಗಿರಬೇಕು. ವಿವೇಕಾದಿ ವೈರಾಗ್ಯ ಸಂಪನ್ನನಾಗಿರಬೇಕು. ಅಂತಹ ವಿವೇಕವನ್ನು ಅಧಿಕಾರಿಯಲ್ಲಿ ತಂದುಕೊಡಲಿಕ್ಕೆ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಈ ಗ್ರಂಥವನ್ನು ಅವರು ಬರೆದಿದ್ದಾರೆ. ಅದಕ್ಕೆ ಹೆಸರೇನಿಟ್ಟರು ವಿವೇಕ ಚೂಡಾಮಣಿ. ಅಲಂಕಾರ ಎರಡಿರ್ತಾವ. ಗಂಡು ಮಕ್ಕಳು ಮುಂದೆ ಹಾಕೋತಾರ, ಹೆಣ್ಣು ಮಕ್ಕಳು ಇಲ್ಲಿ ಹಿಂದೆ ಹಾಕಿರ್ತಾರೆ. ನೋಡಿರ್ಬೇಕು, ತುರುವಿ ಕಟ್ಟಿರ್ತಾರೆ ಹಿಂದೆ. ಅದಕ್ಕೆ ಚೂಡಾಮಣಿ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ ಅದು ಮುಕುಟಮಣಿ ಅಂತೇವೆ ನಾವು. ಚೂಡಾಮಣಿ ಅಂದ್ರೆ ಹಿಂಗೆ ಪ್ರಕಾಶದಂಗೆ ಇರ್ತಾವೆ ನೋಡಿ ಹಿಂದೆ ಕಿರೀಟಕ್ಕೆ, ಅದಕ್ಕೆ ಚೂಡಾಮಣಿ. ಅಥವಾ ಶಿರಸ್ಸಿನಲ್ಲಿ ಧಾರಣೆ ಮಾಡತಕ್ಕಂಥದ್ದಕ್ಕೆ ನಾವು ಚೂಡಾಮಣಿ ಅಂತೇವೆ. ಅದು ಎಲ್ಲೇ ಮಾಡಿ ಹಿಂದೆ ಮುಂದೆ ಆಡೋದು ಅಂದ್ರೆ ಅರ್ಥ ಏನು? ಶಿರೋಧಾರ್ಯ. ಅರ್ಥ ಏನು? ಶಿರೋಧಾರ್ಯ. ಉತ್ತಮವಾದ ವಸ್ತುವನ್ನು, ಬೇಕಾದ ವಸ್ತುವನ್ನು ಹೊತ್ಕೊಂಡು ತಿರುಗಾಡ್ತೇವೆ. ಅದಕ್ಕೆ ಹಳ್ಳ್ಯಾಗಂತ ಏಟರೆ ಮಾಡ್ತೇಪ್ಪ ಮಧುಕರು ಮಕ್ಕಳು ಹೊತ್ಕೊಂಡು ತಿರುಗಾಡಿದ್ರು ಹೊತ್ಕೊಂಡು ತಿರುಗಾಡ್ತಿರ್ತಾವೆ. ಹಾಗೆ ಯಾವ ರೀತಿಯನ್ನು ಪದ್ಧತಿಯನ್ನು ವಿಷಯವನ್ನು ಅದು ತನ್ನ ತಲೆಯಲ್ಲಿ ಇಟ್ಕೋಬೇಕು ಅಂದ್ರೆ ವಿವೇಕ ಚೂಡ. ಅದು ಮನುಷ್ಯನಿಗೆ
ಅವನಿಗೆ ಕೀರ್ತಿಯನ್ನು ಲಾಭವನ್ನು ಎರಡೂ ಕೊಡ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಈ ಗ್ರಂಥಕ್ಕೆ ಚೂಡಾಮಣಿ ಅಂತ ಹೆಸರಿಟ್ಟಾರೆ. ಏನು ವಿವೇಕ ಚೂಡಾಮಣಿ? ವಿವೇಕ ಅಂದ್ರೆ ಏನು? ವಿಚಿರ ಪೃಥಕ್ ಭಾವೇ ಧಾತು ಅದರ ಭಿನ್ನ ಭಿನ್ನ ಮಾಡೋದಕ್ಕೆ ವಿವೇಕ ಅಂತಾರೆ. ಸುಖ ಯಾವುದರಿಂದ, ದುಃಖ ಯಾವುದರಿಂದ, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ನಿತ್ಯ ಯಾವುದು, ಅನಿತ್ಯ ಯಾವುದು, ಸುಖ ಯಾವುದು, ದುಃಖ ಯಾವುದು, ಮಾನ ಯಾವುದು, ಏನು ದ್ವಂದ್ವ ಅದಾವಲ್ರಿ, ದ್ವಂದ್ವ ಅಂತ ಅದಾವಲ್ಲ, ಅವುಗಳಲ್ಲಿ ಆರಿಸೋದು, ಅವೆರಡರಲ್ಲಿ ಹಿತವಾಗುವುದು ಅಂತ ನಿರ್ಣಯ ಮಾಡೋದಕ್ಕೆ ಏನಂತಾರೆ? ಆ ಬುದ್ಧಿ ವಿವೇಕ ಅಂತ. ಅದರಲ್ಲಿ ಇದು ಚೂಡಾಮಣಿ ಶ್ರೇಷ್ಠ. ಈ ಗ್ರಂಥ ಹೆಂಗದ? ವಿವೇಕ ಮಾಡುವ ಅನಂತ ಗ್ರಂಥಗಳಲ್ಲಿ ಚೂಡಾಮಣಿ ಶಿರೋಧಾರ್ಯ. ಚೂಡಾಮಣಿ ಅಂದ್ರೆ ಅದು ಶಿರೋಧಾರ್ಯ ಗ್ರಂಥ ಅದ ಅಂತ ತಿಳ್ಕೊಂಡು ಅದನ್ನು ಸಾರ್ಥಕ ನಾಮಧೇಯ. ವಿಷಯ ಇರಬೇಕು ಹಾಗೆ, ಹೆಸರು ಇರಬೇಕು ಹಾಗೆ, ಅದಲ್ಲ ಹಂಗೆ ಹೆಸರಿಗೂ ಕಾರ್ಯಕ್ಕೂ ವಿಲಕ್ಷಣ ಆಯಿತು ಅಂದ್ರೆ ಅದಕ್ಕೆ ಒಪ್ಪೋದಿಲ್ಲ. ಸುಂದರಿ ಅಂದ್ರೆ ಸುಂದರನೇ ಇರಬೇಕು, ಧನಪತಿ ಅಂದ್ರೆ ಭಿಕ್ಷೆ ಬೇಡಬಾರದು, ಶೂರ ಅಂದ್ಕೂಡಿ ಇಲಿ ಗಂಜಿ ಹೂಡಬಾರ್ದು, ಅದೇ ಶೂರ ಅಂದ್ರೆ ನಿಂದಿರ್ಬೇಕು. ಹಾಗೇನಪ್ಪ ಅಂತ ಕೇಳಿದ್ರೆ ಮನುಷ್ಯ ಸಾರ್ಥಕ ನಾಮಧೇಯ. ಹೆಸರಿನಂತೆ ಅವ ಇದ್ದ, ವರ್ತನೆ ಮಾಡ್ತಿದ್ದ ಅಂದ್ರೆ ಅವನಿಗೆ ಸಾರ್ಥಕ ನಾಮಧೇಯ. ಹಾಗೆ ಈ ಗ್ರಂಥಕ್ಕೆ ಹೆಸರಿಟ್ಟರಲ್ಲ, ಇದು ಸಾರ್ಥಕ. ಇದರಿಂದ ವಿವೇಕ ಮನುಷ್ಯನಿಗೆ ಉತ್ಪನ್ನ ಆಗ್ತದೆ. ವಿವೇಕ ಅಂದ್ರೇನು? ನಿರ್ಣಯ ಮಾಡತಕ್ಕಂಥ ಶಕ್ತಿ ಅವನಿಗೆ ಬರ್ತದೆ. ಸತ್ಯ ಅಸತ್ಯಗಳ, ನಿತ್ಯ ಅನಿತ್ಯಗಳ, ಆತ್ಮ ಅನಾತ್ಮದ ಇದೇ ವಿವೇಕದ. ಸತ್ಯ ಅಸತ್ಯ, ನಿತ್ಯ ಅನಿತ್ಯ, ಆತ್ಮ ಅನಾತ್ಮ ಇವುಗಳ ಶಕ್ತಿ ಬರ್ತದೆ ಈ ಗ್ರಂಥ ಕೇಳಿದರೆ. ಆ ವಿವೇಕದಿಂದ ಆತ ಭವಸಾಗರವನ್ನು ದಾಟಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಇದಕ್ಕೆ ಹೆಸರೇನಿಟ್ಟು ಅಂದ್ರೆ ವಿವೇಕ ಚೂಡಾಮಣಿ ಅಂತಿಟ್ಟು. ಅದ್ರಾಗೆ ಮೊಟ್ಟ ಮೊದಲ ನಮ್ಮ ಯಾವುದೇ ಕಾರ್ಯಕ್ರಮ ಆಗಲಿ ಭಾರತೀಯ ಅಲ್ಲಿ ಮಂಗಲಮಾಚರಣೆ, ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಮಾಚರಣೆ. ನಾನು ಮಾಡತಕ್ಕಂಥ ಕರ್ಮಗಳಲ್ಲಿ, ಕ್ರಿಯೆಯಲ್ಲಿ, ವಿಚಾರದಲ್ಲಿ ಯಾವ ವಿಘ್ನ ಬರಬಾರದು ಅಂತ ಪರಮಾತ್ಮನ ಕೇಳ್ತಾರೆ. ಸ್ವಾಮಿ ಹಿರಿಯರು ಏನು ಕೇಳ್ತಾರ? ಹೋಗಬೇಡ, ಹೇಳಿ ಹೋಗ್ಬೇಕು, ಕೇಳಿ ಹೋಗ್ಬೇಕು ಅಂತ. ತಪ್ಪಾದ್ರೂ ಕ್ಷಮ ಮಾಡ್ತಾರೆ. ನೀ ಹೇಳೇ ಇಲ್ಲ, ನೀ ಚಲೋ ಕೆಟ್ಟ ಮಾಡಿದ್ರು ಕೂಡ ನಿನ್ನ ಕಿಮ್ಮತ್ ಸಿಗಂಗಿಲ್ಲ. ಯಾಕೆ ಹೇಳದಿದ್ದರೆ ಹಿರಿಯರಿಗೆ ಹೇಳಬೇಕು, ಖುಷಿ ಪಡ್ತಾರೆ. ನಿನ್ನ ದುಃಖದೊಳಗೆ ದುಃಖಿ ಹಾಕ, ಸುಖದಾಗ ಸುಖಿ ಹಾಕ. ಹೇಳಿ ಮಾಡಿದ್ರೆ ಹೇಳಿದಾಗ ಮಾಡಿದ್ರೆ ಅನಾದರ ದೊಡ್ಡವರಿಗೆ ಒಂದು, ಅವರಿಗೆ ದುಃಖ ಆಗ್ತವೆ. ನಮ್ಗೆ ಹೇಳಾಗಲ್ಲ, ನಮ್ಗೇನು ಗೊತ್ತಿಲ್ಲ. ಈಗ ನಿಮಗೆ ಚಲೋ ಬೇಡ, ಏನು ಬೇಡ, ನಮ್ಗೇನು ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಹಾಗೆ ಪ್ರತಿಯೊಂದು ಮಾತನ್ನೇನಪ್ಪ ಅಂದ್ರೆ ತಾನು ನಂಬಿದ ಶ್ರದ್ಧೆಯ ವಸ್ತುವಿನ ಬಗ್ಗೆ ನಿವೇದನೆ ಮಾಡ್ತಕ್ಕಂಥದ್ದು ಪರಮಕರ. ಹಿರಿಯರಿದ್ದಾಗ ಅಂತ ಹೋಗಲೇಕ ಹೇಳೋರು, ಮಾಡಲೇಕ ಹೇಳ, ಅದೊಂದು ಗೌರವ. ನಿನ್ನ ಲಾಭ ಹಾನಿ ಅವರು ಕೂಡ ಭಾಗಿಯಾಗ್ತಾರೆ. ಹೇಳಿಲ್ಲೇ ಮಾಡಿಲ್ಲ, ನಾವೇನು ಮಾಡೋದ್ರೆ ನಮ್ಗೆ ಗೊತ್ತಿಲ್ಲ ಏನು. ಹಾಗೆ ಪ್ರತಿಯೊಂದು ಕಾರ್ಯ ಮನುಷ್ಯನು ಭಗವದರ್ಪಣ ಮಾಡಬೇಕು. ಕೇಳೋದು, ನೋಡೋದು, ಆಡೋದು, ಮಾಡೋದು ಎಲ್ಲ ಮಾಡಬೇಕು. ಹಾಗ ಇಲ್ಲಿ ಮಂಗಲವನ್ನು ಮಾಡ್ತಾರೆ.
ಎಲ್ಲ ಕಡೆ ಮಂಗಲ ದೇವ್ರದೇ ಮಾಡ್ತಾರೆ ಅಂತ ನಾವು ಕೇಳಿದ್ದೀವಿ. ಅದಲ್ಲ, ಕೃಷ್ಣವರು ನಾರಾಯಣನು, ಶೈವರು ಶಿವನು, ಗಣಪತರು ಗಣಪತರು, ದೇವಿಯವರು ದೇವಿ ಉಪಾಸಕರು ದೇವಿ. ಇದು ಹೊಸ ಮಂದಿರ ಮಂಗಲಾಚರಣ ದೇವರದು ಮಾಡ್ತಾರೆ. ಈ ಹುಟ್ಟು ಸಾಯೋರದು ಮಂಗಲ ಥರ ಮಾಡ್ತಾರೆ. ಪರಮಾತ್ಮ ದೇವಿ ದೇವತಾ ಅವ್ರು ಮಂಗಲ ಮಾಡೋದು. ನೀವು ಗುರುಗಳು ಮಾಡಕತ್ತೀರಲ್ಲ, ಗೋವಿಂದಂದು ಮಾಡಕತ್ತೀರಲ್ಲ ಅಂದ್ರೆ ಮುಂದೆ ಹೇಳ್ತಾರ ಅವರು. ಅದಕ್ಕೆ ಮಂಗಲ ಗುರು ಪರಮಾತ್ಮ ಪರೇಶ, ಗುರು ಬ್ರಹ್ಮ ಗುರು ವಿಷ್ಣು ಗುರು ಶಿವನ ಮಾಡಿದ್ರೆ ವಿಷ್ಣು ಶಿಷ್ಟ, ವಿಷ್ಣು ಮಾಡಿದ್ರೆ ಬ್ರಹ್ಮ ಶಿಷ್ಟ. ಮನ್ಯಾಗ ಅಣತಮ್ಮರು ಒಂದೇ ಇದ್ರೆ ಮನೆಗೆ ಭಿನ್ನ ಹೇಳ್ರಿ. ಬೇರೆ ಆಗಿದ್ದು ಅಂದ್ರೆ ಬೇರೆ ಬೇರೆ ಹೇಳಬೇಕಲ್ರಿ, ಎಲ್ಲ ಶಟ್ಕೋತಾವು. ಹಂಗ ಜಗತ್ತು ಮಾಡ್ತಾನ, ಪಾಲನೆ ಮಾಡಿಸಿ ಬೇರೆ ದಂಧ ಬೇರೆ ಇರೋದು ಒಂದೇ ಇರಲಿಕ್ಕ. ಅದಕ್ಕೆ ಎಲ್ಲರಿಗೆ ಅದಕ್ಕೆ ಅವರು ಶಂಕರಾಚಾರ್ಯ ಅಂದರು, ಎಲ್ಲರಿಗೆ ಒಂದೇ ಮಾಡ್ತೇವಪ್ಪ. ಆನೆ ಹೆಜ್ಜೆಗೆ ಎಲ್ಲ ಹೆಜ್ಜೆ ಅದಾವಿಲ್ಲ, ಅದಾವಿಲ್ಲ. ಹಂಗ ಗುರುವಿನಲ್ಲಿ ಎಲ್ಲ ದೇವತೆಗಳಾದಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಅದಕ್ಕೆ ನಾವು ಗುರುವಿನ ಮಾಡಿದ್ರೆ ಎಲ್ಲ ದೇವರು ಮಾಡ್ದಂಗಾಯ್ತು, ಎಲ್ಲರದು ಮಾಡ್ದಂಗಾಯ್ತು ಅಂತೇಳಿದು ಸದ್ಗುರು ದೇವರ ಮಂಗಲವನ್ನು ಮಾಡೋದು. ಅವ್ರು ಹೆಂಗದಾರೆ ನಿಮ್ಗೆ ಗೊತ್ತದಾರೆ? ಗೊತ್ತಿದ್ರೆ ಅಮ್ಮ ಇವನ್ ದೊಡ್ಡವ್ರು ಸಣ್ಣವ್ರು ಗೊತ್ತಿದ್ರೆ ಆಸನ ಕೊಡ್ತೀರಿ, ಗೊತ್ತಿದ್ರೆ ಅಮ್ಮ ಗೊತ್ತಿರದಾರೆ ನಿಮಗೆ ಗುರು ಯಾರು? ಗೊತ್ತಾರ ಮತ್ತು ಯಾರವರು? ಅದೇ ಹೇಳ್ತಾನೆ, ಸರ್ವ ವೇದಾಂತ ಸಿದ್ಧಾಂತ ಗೋಚರಂ. ಹೆಂಗದಾರ ಅವರು? ಮತ್ತು ತಮ್ ಅವರಿಗೆ ಯಾರು? ಸರ್ವ ಸಿದ್ಧಾಂತ ಗೋಚರಂ ಮತ್ತು ಅಗೋಚರಂ. ಹೆಂಗೆ ಹೇಳ್ತಾರ ನೋಡ್ರಿ. ಶಬ್ದಗಳು ಏನಪ್ಪ ಅಂತ ಕೇಳಿದ್ರೆ, ಸದ್ಗುರುಗಳ ಸ್ತುತಿಯನ್ನ ಅವರು ಹೆಂಗ್ ಮಾಡಕತ್ಯಾರ ಅಂತ ಕೇಳಿದ್ರೆ, ಸಾಕಾರ ನಿರಾಕಾರ ಎರಡು ರೂಪದಲ್ಲಿ ಕೂಡ ಅವರು ವರ್ಣನೆಯನ್ನು ಮಾಡ್ತಾರೆ. ಮೊದಲೇದು ಸಾಕಾರ ಹೇಳಿದ್ರು ಏನು? ಸರ್ವ ಸಿದ್ಧಾಂತ ಸರ್ವ ವೇದಾಂತ ಸಿದ್ಧಾಂತ ಗೋಚರ. ಸರ್ವ ವೇದಾಂತ ಗೋಚರಂ, ಸರ್ವ ಸಿದ್ಧಾಂತ ಗೋಚರಂ, ಇಲ್ಲಕ ವೇದಾಂತ ಗೋಚರಂ, ಸಿದ್ಧಾಂತ. ಎರಡು ಶಬ್ದ ಬಳಸ್ತೀರಿ, ಸರ್ವ ಅಂತ ಮತ್ತು ವೇದಾಂತ ಮತ್ತು ಸಿದ್ಧಾಂತ. ಒಂದೇ ಮಾತು ಹೇಳ್ಬೇಕಲ್ಲ, ಅಧಿಕ ಮಾತಾಡೋದು ಒಳ್ಳೇದಲ್ಲ, ಹೌದಲ್ಲ? ಅದಕ್ಕೆ ಏನಂತಾರೆ, ಅದಕ್ಕೆ ಬಹುವಾಚಿ ಅಂತಾರೆ, ಬಹಳ ಮಾತಾಡ್ಬಾರ್ದು. ಸೂತ್ರ ಅಂತ ಅದಕ್ಕೆ ಅಂತಾರೆ ಅಲ್ಪಾಕ್ಷರ ಸಂದಿಗ್ಧಂ ಅಂದ್ರೆ ಅರ್ಥ ಭಾಳ ಇರಬೇಕು. ಅಟಂಬಂ ಅಣುಬಂ ಹೆಂಗಿರ್ಬೇಕು ಮಾತು, ಅರ್ಥ ಭಾಳ ಇರಬೇಕು. ಅದಲ್ಲ, ಶ್ರಮ ಕಮ್ಮಿ ಆಗಬೇಕು, ಲಾಭ ಭಾಳ ಇರಬೇಕು. ಅವ್ರಿಗೆ ಶಾಣೆ ಅಂತಾರೆ. ಚಂತನ ಹಾಡಿ ಇಂಚ ಬಾತಿ ಇಲ್ಲಿ ತೆಗೆದ್ರೆ ಬುದ್ಧಿಗಡೆ ಅಂತ. ಅದಕ್ಕಂದ್ರೆ ಅವ್ರು ಇಲ್ಲಿ ಏನಪ್ಪಾ ಅಂತ ಕೇಳಿ, ಸರ್ವ ಸಿದ್ಧಾಂತ ವೇದಾಂತ ಸಿದ್ಧಾಂತ ಗೋಚರ. ಯಾರ್ದ ಮಂಗಲಾಚರಣೆ ಮಾಡ್ತೀರಿ ಅಂದ್ರೆ ಸರ್ವ ವೇದಾಂತ. ವೇದಾಂತ ಅಂದ್ರೆ ಏನು? ವೇದಗಳ ಉಪನಿಷತ್ತು, ವೇದದ ಅಂತ್ಯದಲ್ಲಿ ಉಪನಿಷತ್ತು. ಸಿದ್ಧಾಂತ ಅಂದ್ರೆ ಅದರ ನಿರ್ಣಯ ಆಗಿರ್ತಕ್ಕಂಥ, ಅದ್ರ ನಿರ್ಣಯ ಮಾಡ್ಯಾರ ಶಂಕರ, ಇವರ ನಿರ್ಣಯ ಮಾಡ್ಯಾರ. ವೇದದ ಅರ್ಥ ನಿರ್ಣಯ ಯಾರು ಮಾಡಿದವರು? ಅದ್ವೈತದಾಗ ವಿಶಿಷ್ಟ ನಿರ್ಣಯ ಇವ್ರು ಮಾಡ್ಯಾರ.
ಇವು ಸಿದ್ಧಾಂತ ಅಂತ. ಇವರು ಈ ಶ್ಲೋಕಕ್ಕೆ ಇದೆ ಅಂತ ಸಿದ್ಧ ಮಾಡಲ್ಲ ಅರ್ಥ. ಈ ಶ್ಲೋಕ ಇದೆ, ಇದಕ್ಕೆ ವಿಶಿಷ್ಟ ದ್ವೈತ ಅದ್ವೈತ ಮಾಡ್ಯಾರ. ಅನಂತ ಶಾಸ್ತ್ರ ಅಂತ ಹೇಳ್ಯಾರ ಶಾಸ್ತ್ರ. ಅದಕ್ಕೆ ಯಾವುದೇ ಶಾಸ್ತ್ರ ಇರಲಿ ಎಲ್ಲರದ್ರ ಪ್ರಾಪ್ತಿಗೆ ಹೇಳ್ಯಾರಲ್ಲ ಅಲ್ಲ. ದ್ವೈತ ಸುಖಕ್ಕೆ ಹೇಳ್ಯಾನ, ಅದ್ವೈತನ ಸುಖಕ್ಕೆ ಹೇಳ್ತಾನೆ, ವಿಶಿಷ್ಟ ಪರಮಾತ್ಮ ಸಲುವಾಗಿ ಹೇಳ್ತಾನೆ. ಅದಕ್ಕೆ ಸರ್ವ ವೇದಾಂತ ಸಮಾನ ಉಪನಿಷತ್ತುಗಳು ಮತ್ತು ಆಚಾರ್ಯರು ಇವೇನಪ್ಪ ಗೋಚರ. ಇವುಗಳಿಂದ ವೇದ್ಯವಾಗುವ ತಿಳಿಯಲಿಕ್ಕೆ ಬರುವ ಏನಪ್ಪ ಅಂತ ಕೇಳಿದರೆ ಅದರ ಬಗ್ಗೆ ನಮಸ್ಕಾರ ಮಾಡ್ತಾರೆ. ಅದ್ಯಾವುದು ಪರಮಾತ್ಮ. ಮತ್ತೆ ಅಂದರೆ ತ್ವಂ ಅಗೋಚರಂ, ಯಾವ ವೇದ್ಯ ಆಗುವುದಿಲ್ಲವೋ ಗೊತ್ತಿಲ್ಲವೋ ಅದ್ರ ಬಗ್ಗೆನೂ ಮಂದ್ರ. ಏನ್ರಿ ವಿರುದ್ಧ ಶಬ್ದಗಳು, ಗೋಚರಂ ಅಗೋಚರಂ ಹಿಂಗ್ಯಾಕೆ ಮಾಡ್ತೀರಿ? ಅಲ್ಲಪ್ಪ, ಒಂದೇ ವಸ್ತು ಗೊತ್ತು ಹಾಕದೆ ಗೊತ್ತು ಮಾಡಿ. ಲಕ್ಷಣಾವೃತ್ತಿಯಿಂದ ಗೋಚರಂ, ಶಕ್ಯ ವೃತ್ತಿಯಿಂದ ಅಗೋಚರಂ. ತಮ್ ಆತ್ಮ ಹೆಂಗದರದು ಗೋಚರಂದಲ್ಲಿ ತಮ್ ಗೋಚರಂ ಸರ್ವ ವೇದಾಂತ ಗೋಚರಂ, ವೇದಾಂತ ಸಿದ್ಧಾಂತ ಗೋಚರಂ. ಅದಕ್ಕೆ ಲಕ್ಷಣಾವೃತ್ತಿ ಗೋಚರ. ಗಂಗಾಯ ಘೋಷ ಲಕ್ಷಣಾವೃತ್ತಿಯನ್ನು ಗಂಗಾದಲ್ಲಿ ಇರಕ್ಕೆ ಬರಂಗಿಲ್ಲ. ಶಕ್ಯ ವೃತ್ತಿ ನದಿ, ಲಕ್ಷಣಾವೃತ್ತಿ ದಂಡಿ. ಗಂಗಾಯಾಮ ಘೋಷ ಲಕ್ಷಣಾವೃತ್ತಿಯಿಂದ ಈ ವಾಕ್ಯವನ್ನು ಅರ್ಥ ಮಾಡಲಿಕ್ಕೆ ಬರ್ತದಲ್ಲ ಗಂಗಾ ದಂಡೆಯೊಳಗೆ. ಹಾಗ ಪರಮಾತ್ಮ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ಅಂದ್ರೆ ಶಬ್ದಕ್ಕಲ್ಲ. ಯಾಕ ಶಬ್ದಕ್ಕೆ ಗೋಚರ ಆಗಿಲ್ಲ. ಅಶಬ್ದ ಸ್ಪರ್ಶಮ ರೂಪ ವ್ಯಯಂ. ಆತ್ಮ ಶಬ್ದ ಸ್ಪರ್ಶ ಏಕೆ ಅದು ಗೊತ್ತಾಗುವುದಿಲ್ಲ ಅಂತ ಹೇಳಿದ್ರು. ಮತ್ತೆ ಹೆಂಗ ಶಬ್ದದಿಂದ ಹೇಳಕತ್ತೀರಿ ಅಲ್ಲಿ ನೀವು? ಬೇರೆ ಹೇಳಕತ್ತೀರಿ? ಇನ್ನು ಮೌನ ವ್ಯಾಖ್ಯಾನ ಮಾಡಕತ್ತೀರಿ? ಹೇಳಕತ್ತೀರಿ, ಶಬ್ದಕ್ಕೆ ಹೇಳಕತ್ತೀರಿ. ಆ ಸ್ವಲ್ಪ ಶಬ್ದದ ಮತ್ತೆ ಬಹಳ ಶಬ್ದ ಹೇಳಕತ್ತೀರಿ. ಒಂದೇ ಮಾತಿಗೆ 10 ಅರ್ಥ ಹೇಳ್ತೀರಿ ನೀವು. ಗೋಚರಂ ಅಂತೀರಿ ಅಲ್ಲ. ಅರ್ಥ ಒಮ್ಮೆ ತಿಳ್ಕೊಂಡು ಶಾಣೆ ಇರಬೇಕು. ಹೌದಲ್ಲ? ಇನ್ನೇನು 2 ಹೆಜ್ರಿ ಊರು ಬಂತಿಲ್ಲೇ. ಊರು ಬರ್ತದೆ ನಡಿಯಪ್ಪ. ಯಾಕೆ ಬಂತ? ಇಲ್ಲೇ ಊರು ಬಂತ ನಡಿ. ಊರು ಬರಂಗಿಲ್ಲಪ್ಪ ತಿಳ್ಕೊತೀರಿ ಏನ್ ನೀವು? ಊರು ಬರೋದ್ರೆ ಹೋಗಲ್ಲ. ಅದು ನೀವು ತಿಳ್ಕೊತೀರಿ, ಅರ್ಥ ಏನು ತಿಳ್ಕೊತೀರಿ? ಊರು ಬಂದ ಅಂದ್ರೆ ನಡಿಯಪ್ಪ ಹೋಗು, ನೀನು 2 ಹೆಜ್ಜೆ ಕೊಡೋದು ಬೇಡ ಅಂತೀರಿ ಅಲ್ಲ, ಹೊರತಕ್ಕದಲ್ಲ. ಆಗ ಇಲ್ಲೇನಪ್ಪ ಅಂತಂದ್ರೆ ಸರ್ವ ಸಿದ್ಧಾಂತ ವೇದಾಂತ ಸಿದ್ಧಾಂತ ಗೋಚರಂ ತಿಳಿಲಿಕ್ಕೆ ಬರ್ತದ. ಬ್ರಹ್ಮವನ್ನ ಯಾವ್ದು ಅಶಬ್ದ ಸ್ಪರ್ಶ ರೂಪ ವ್ಯಯಂ ಅಂತ ಹೇಳ್ತೀರಿ. ಅದಕ್ಕೆ ತಿಳಿಯಕ್ಕೆ ಬರ್ತದ ಅಂದ್ರೆ ಅರ್ಥ ಏನು? ಲಕ್ಷಣ ವೃತ್ತಿಯಿಂದ. ಏನು? ತಮ್ ಆತ್ಮಾನಂ ಬ್ರಹ್ಮಂ ತಿಳಿಯಕ್ಕೆ ಬರ್ತದೆ. ಮತ್ತು ಅಗೋಚರಂ, ತಮ್ ಅಗೋಚರಂ, ತಮ್ ಅಗೋಚರಂ ಬ್ರಹ್ಮ ಸರ್ವ ಸಿದ್ಧಾಂತ ವೇದಾಂತ ಗೋಚರಂ. ಯಾವುದು ಶಕ್ಯ ವೃತ್ತಿಗೆ ಗೋಚರವಲ್ಲವೋ, ಯಾವುದು ಅಶುದ್ಧ ಅಂತಃಕರಣಕ್ಕೆ ವೇದ್ಯ ಇಲ್ಲವೋ, ಯಾವ ಮುಮುಕ್ಷು ರಹಿತನಿಗೆ ಅದು ಗೊತ್ತಾಗುವುದಿಲ್ಲವೋ, ಇಷ್ಟೆಲ್ಲ ಅರ್ಥ.
ತಂ ಏನಕ್ಕದ ಗೋಚರ ಗೋಚರ ಅಂತ ಬ್ರಹ್ಮವನ್ನೇ ವೇದಾಂತ ವಾಕ್ಯಗಳಿಂದ ಲಕ್ಷಣ ವೃತ್ತಿಯಿಂದ ನಿಂತ್ಕೊಳ್ಳ ಗೋಚರ ತಿಳ್ತಾರೆ. ಯಾವುದ್ರಿ ಅದು ಶಕ್ಯ ವೃತ್ತಿಯಿಂದ ಗೋಚರ ಆಗುವುದಿಲ್ಲ, ಲಕ್ಷಣ ವೃತ್ತಿಯಿಂದ ಗೋಚರ ಆಗ್ತದೆ. ಅದು ಯಾವುದು ಅದನ್ನು ಹೇಳ್ತಾರೆ, ಗೋವಿಂದಂ ಪರಮಾನಂದಂ ಸದ್ಗುರು. ನೀವು ಹೇಳ್ತೀರಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಯಾವುದು ಶಕ್ಯ ವೃತ್ತಿಗೆ ಗೋಚರವಲ್ಲವೋ, ಲಕ್ಷಣ ವೃತ್ತಿಗೆ ಗೋಚರವಾಗಿರುತ್ತದೆಯೋ ಅದು ಬ್ರಹ್ಮ. ಅದು ಹೆಂಗದ? ಪರಮಾನಂದಂ. ಪರಮಾನಂದ ಮತ್ತೆ ಹೆಂಗದ? ಗೋವಿಂದಂ ಅದ. ಗೋವಿಂದ ಬಹಳ ಅರ್ಥದ ಹೇಳ್ತೇನೆ. ಇಲ್ಲಿ ಗೋವಿಂದ ಅಂದ್ರೇನು? ಅವರು ಗುರುಗಳು, ಗೌಡಪಾದಾಚಾರ್ಯ ಶಿಷ್ಯರು, ಶಂಕರಾಚಾರ್ಯರು ಉಪದೇಶ ಮಾಡಿರ್ತಕ್ಕಂಥ ಗುರುಗಳು. ಯಾರವರು? ಸದ್ಗುರು. ಗೋವಿಂದಂ ಸದ್ಗುರು. ಏನು? ಅಹಂ ಪ್ರಣತೋಸ್ಮಿ, ನಾನು ಪುನಃ ಪುನಃ. ಪ್ರಣತೋಸ್ಮಿ ಅಂದರೆ ಪೌನಃ ಪುಣ್ಯೇನ ನಮಸ್ಕಾರ ಮಾಡಿ. ಎಷ್ಟು ಯಾಕೆ ಸಾಗರದಾಗ ಎಷ್ಟು ಯಾಕೆ ಕಲ್ಲು ಗಟ್ಟಿರಲ್ಲ? ದಿನ ಕೊಡ ಕುಂತು ಕುಂತು ರಸ್ಸಿ ಆವತ್ತ ಜಾವತ್ತ ಶಿಲ್ಪರ ಪಡತ ನಿಶ. ಹಂಗ ನತೋಸ್ಮಿ ಇಲ್ಲ, ಪ್ರಣತೋಸ್ಮಿ. ಪುನಃ 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 ಒಮ್ಮೆ ಮಾಡಲಿಲ್ಲ, ಯಾರು ಕೇಳಿದ ಮತ್ತ ಮಾಡ ಮತ್ತ ಪರಿಪ್ರಶ್ನೆನ. ಯಾಕೆಂದ್ರೆ ಅದು ಒಮ್ಮೆ ಪ್ರಶ್ನೆ ಮಾಡೋದು ಪರಿ 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 ಪರಿ. ಹೇಳಿಲ್ಲ ಅಂದ್ರೆ ಮತ್ತೆ, ಹೇಳಿಲ್ಲ ಅಂದ್ರೆ ಮತ್ತೆ ಕೇಳು. ಇಲ್ಲ ಕೇಳೋದು ನನಗೆ ಗೊತ್ತೇ ಇಲ್ಲ, ಏನು ಕೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಅಷ್ಟು ಮೂಡಿದ್ದೀನಿ. ಏನು ಮಾಡು? ಪ್ರಣತೋಸ್ಮಿ, ಪರಪರ ನಮಸ್ಕಾರ, ಹಳ್ಳಿ ಹೊಳಿ ನಮಸ್ಕಾರ. ಹಿಂದಿನ ನಾಳೆ ಕೇಳ್ಯಾರೋ ಯಾರೋ ತಮ್ಮ ಯಾಕೋ ಇಷ್ಟೇ ಅನ್ನೋದು ಕೇಳ್ತಾರೆ. ಬಾಗಿಲು ಮುಂದೆ ಗಂಟೆ ಇಟ್ಟು ನಿಂತರೆ ಏನ್ರಿ ನೀಡ್ತಾರೆ? ಹಣದ ನೀಡಿ, ಕಟಿಯರ್ ನೀಡ್ತಾರೆ. ಹೋಗ್ಲಿ ಅಂದ್ರೆ ನೀಡುತ್ತಕ್ಕೆ ಹೋಗಿ ಗೊತ್ತಾಯ್ತು, ಕಿರಿಕಿರಿ ಅಂತ ನೀಡ ಹೋಗ ನೀಡ್ತಾರಲ್ಲ. ನೀವು 2 ಸಲ ಕೇಳಿ ಹೋದ ಅಂದ್ರೆ ಭಾಳ ಚಲೋ ಆಯ್ತು, ಹೋಯ್ತ ಅಯ್ಯವ್ವ ಅಯ್ಯವ್ವ ಅಂತ ಹಿಂದಕ್ಕೆ ಹಂಗೆ ಬೇಕಾಗಿಲ್ಲ, ಕೊಡ್ಬೇಕಂತಲ್ಲ, ಹೋಗಲಿ ಅಂತ ಬಿಡ್ತಾರೆ. ಅದಕ್ಕೆ ಪೌನಃ ಪುಣ್ಯೇನ ನತೋಸ್ಮಿ ಇತಿ ಪ್ರಣತೋಸ್ಮಿ. ಹಳ್ಳಿ ಹೊಳ್ಳಿ ನಮಸ್ಕಾರ ಮಾಡಿ, ಹಳ್ಳಿ ಹೊಳ್ಳಿ ಕೇಳ್ತಾರೆ. ಇವತ್ತಿಲ್ಲ ನಾಳೆಗೆ ಯಾವಾಗ ಕೇಳ್ತಾರೆ. ಅದಕ್ಕಂತಾರೆ ಅವರು ಹಿಂಗೆ ಇಂತಹ ಗೋವಿಂದನಿಗೆ, ಸದ್ಗುರು ಗೋವಿಂದನಿಗೆ ನಾನು ನಮಸ್ಕಾರ ಮಾಡುತ್ತೇನೆ. ಇದು ಬಹಳ ದೊಡ್ಡ ಅವರ ಮಹಾತ್ಮರು ಬರ್ದಾರ, ಮುಗಿಲಾರ ಕಥೆ ಬರ್ದಾರ. ಈ ವಿವೇಕ ಚೂಡಾಮಣಿಯನ್ನ ಯಾಕೆ ಹೇಳ್ಯಾರ ಅಂತ ಕೇಳಿದರೆ, ಇವನಿಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಆಗಲಿ ಅಂತ ವಿವೇಕ ಹೇಳ್ಯಾರ. ವಿವೇಕ ಅಂದರೆ ಏನು ಅಂತ ಕೇಳಿದರೆ, ಅಸತ್ಯವನ್ನು ಬೇರ್ಪಡಿದ ಸತ್ಯವನ್ನು. ಅದಕ್ಕೆ 3 ವಿವೇಕ ಅದಾವ: ಸತ್ಯಾಸತ್ಯ ವಿವೇಕ, ನಿತ್ಯಾನಿತ್ಯ ವಿವೇಕ, ಆತ್ಮ ಅನಾತ್ಮ ವಿವೇಕ. ಯಾವ ಮನುಷ್ಯ ಸತ್ಯ ಅಸತ್ಯದ ವಿವೇಕವನ್ನು ಮಾಡುವುದಿಲ್ಲವೋ ಆತನಿಗೆ ಅಸತ್ಯವಾದದ್ದನ್ನು ಬಿಡಲಿಕ್ಕೆ ಆಗುವುದಿಲ್ಲ. ಯಾವನಿಗೆ ಸರ್ದಿ ಆಗ್ಯದ, ನೆಗಡಿ ಆಗ್ಯದ, ಹಳಸೋದು ಚಲೋದು ಗೊತ್ತೇ ಆಗಿಲ್ಲ ಅವನಿಗೆ. ಯಾಕೆ ಅವ್ರಿಗೆ ಜ್ಞಾನೇ ಆಗುವುದಿಲ್ಲ. ಸರ್ದಿ ಆಗ್ಯದ ಗೊತ್ತಾಗಿಲ್ಲ, ಮಾಡಕ್ಕೆ ಬರಂಗಿಲ್ಲ.
ಹಾಗೆ ಯಾವ ಮನುಷ್ಯನಿಗೆ ಅತ್ಯಂತ ಆಸಕ್ತಿ ಪ್ರಪಂಚದಲ್ಲಿ ಅದಂತೆಯೇ ದೇಹದಲ್ಲಿ ಅವನಿಗೆ ವಿವೇಕ ಮಾಡತಕ್ಕಂಥ ಮೋಹಿ ಪುರುಷರಿಗೆ ಬರುವುದಿಲ್ಲ. ಅದಕ್ಕೆ ಮೊಟ್ಟ ಮೊದಲ ಸಾಧನ ಏನಪ್ಪ ಅಂದ್ರೆ ಸತ್ಯ ಅಸತ್ಯದ ವಿವೇಕ ಮಾಡಿ. ತ್ರಿಕಾಲವಾದಿ ಸತ್ಯತ್ವ ಭೂತ ವರ್ತಮಾನಕ್ಕಾಗಿರೋದು ಸತ್ಯ ಅಂತಾರೆ, ಒದಗಿಲ್ಲ ಅನಿತ್ಯ ಅಸತ್ಯ ಅಂತಾರೆ. ಆಮೇಲೆ ನಿತ್ಯ ಅನಿತ್ಯದ ವಿವೇಕ ಮಾಡೋದು, ಅಭಾವ ಚತುಷ್ಟಯದ ವಿವೇಕ ಮಾಡೋದು. ಇವು ಎರಡೂ ಮಾಡದವನಿಗೆ ಖರೆ ವಿವೇಕ ಅಂದ್ರೆ ಆತ್ಮಾನಾತ್ಮ ವಿವೇಕ. ಊರಿಗೆ ಹೋಗಿ ಮುಟ್ಲಿಕ್ಕೆ ಅನಂತ ಸಾಧನ ಅದ. ಇಲ್ಲಿ ರಿಕ್ಷಾ ಇಡ್ರಿ, ಆಮೇಲೆ ಬಸ್ ಇಡ್ರಿ, ಅಲ್ಲಿ ಗಾಡಿ ಇಡ್ರಿ, ಗಂಡು ಹತ್ತು ಎಲ್ಲ ಸಾಧನೆ ಅದ. ರಿಕ್ಷಾ ಕೊಂಡೋದು ಸಾಧನೆ, ಬಸ್ಸನ್ನು ಸಾಧನೆ, ರೈಲ್ವೆನೂ ಸಾಧನೆ ಅದು. ರೈಲ್ವೆ ಸೀದಾ ಮುಟ್ಟಿಸ್ತಾವ ಅಷ್ಟೇ, ಇವು ಇಲ್ಲಿ ಮುಟ್ಟಿಸ್ತಾವ. ಹಾಗೆ ವಿವೇಕಾದಿಗಳು ಮನುಷ್ಯನೇನಪ್ಪ ಅಂತ ಕೇಳಿದ್ರೆ ಸತ್ಯ ಅಸತ್ಯ ವಿವೇಕ, ನಿತ್ಯ ಅನಿತ್ಯ ವಿವೇಕ, ಇವು ಪರಂಪರೆ ಸಾಧನೆ. ಮುಖ್ಯ ವಿವೇಕ ಏನಂದ್ರೆ ಆತ್ಮ ಅನಾತ್ಮ ವಿವೇಕ. ಈ ಆತ್ಮ ಅನಾತ್ಮಗಳ ವಿವೇಕ ಯಾವ ಮಾಡ್ತಾನೆ ಆ ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ಜ್ಞಾನ. ಸತ್ಯ ಅಸತ್ಯ ವಿಷಯ ಜಿಗುಪ್ಸೆ ಆಗ್ತದೆ, ನಿತ್ಯ ಅನಿತ್ಯ ವಸ್ತು ವೈರಾಗ್ಯ ಆಗ್ತದೆ, ಅರ್ಥ ಅದನ್ನು ವೈರಾಗ್ಯ ಆಗ್ತದೆ. ಆಮೇಲೆ ಜ್ಞಾನ ಆಗುವುದಿಲ್ಲ. ಜ್ಞಾನ ಆತ್ಮ ಅನಾತ್ಮ ವಿವೇಕ. ಅದಕ್ಕೆ ವಿವೇಕ ವೈರಾಗ್ಯಕ್ಕಿಂತಲೂ ಮುಖ್ಯ ಯಾವುದು ಬೇಕಂದ್ರೆ ಆತ್ಮ ಅನಾತ್ಮ ವಿವೇಕವೇ ವಿವೇಕ ಅಂತ ಶಾಸ್ತ್ರದಲ್ಲಿ ಕರೆದಾರೆ. ಅದಕ್ಕೆ ಆ ವಿವೇಕ ಮನುಷ್ಯ ಏನಪ್ಪ ಮಾಡಬೇಕು. ನಿತ್ಯಾತ್ಮ ಸ್ವರೂಪಂ ಹಿ ದೃಶ್ಯಂ ತದ್ ವಿಪರೀತಗಂ ಏವಂ ನಿಶ್ಚಯ ಸಮ್ಯಕ್ ವಿವೇಕೋ ವಸ್ತುನಃ ಸವೈ. ಅಪರೋಕ್ಷಾನುಭೂತಿಯೊಳಗೆ ಹೇಳ್ತಾರೆ ವಿವೇಕ ಅಂತ ಹೇಳ್ತಾರೆ ಅಂದರೆ ನಿತ್ಯ ಆತ್ಮ ಸ್ವರೂಪ. ಆತ್ಮ ನಿತ್ಯ ಅದಾನೆ. ನಿತ್ಯ ಅದಾನೆ ಅಭಾವ ಚತುಷ್ಟಯಗಳ ವಿಲಕ್ಷಣ ಆಗಿ ಅದಾನೆ. ದೃಶ್ಯಂ ತದ್ ವಿಪರೀತ ಗಮ್. ದೃಶ್ಯ ತದ್ ವಿಪರೀತದ ವಿಪರೀತದನೇನು ಅವು ನಿತ್ಯ ಇಲ್ಲ, ಅಭಾವ ಚತುಷ್ಟಯ ಕೂಡ್ಕೊಂಡದ. ಪ್ರಾಗಭಾವ, ಪ್ರಧ್ವಂಸ ಭಾವ, ಅನ್ಯೋನ್ಯ ಭಾವ, ಅತ್ಯಂತ ಅದರಿಂದ ಕೂಡಿಕೊಂಡದ ಪ್ರಪಂಚ. ಆತ್ಮ ಹೆಂಗದನ ಅಭಾವ ಚತುಷ್ಟ ವಿಲಕ್ಷಣ. ಹಿಂಗೆ ವಿಚಾರ ಮಾಡೋದಕ್ಕೆ ವಿವೇಕಂತಾರ. ಏವಂ ನಿಶ್ಚಯ ಸಮ್ಯಕ್ ವಿವೇಕೋ ವಸ್ತುನಃ ಸವೈ. ಪ್ರಪಂಚದ ವಿವೇಕ ಅಂದ್ರೆ ಹಿಂಗೆ ಮಾಡಬೇಕು ಮನುಷ್ಯ. ಆ ವಿವೇಕ ಮಾಡಿದವನಿಗೇನೆ ವೈರಾಗ್ಯ ಬರುತ್ತದೆ. ವೈರಾಗ್ಯ ಬಂದವನೇ ಸುಖಕ್ಕಾಗಿ ಸಹನೆ ಮಾಡುತ್ತಾನೆ. ಸಹನೆ ಮಾಡಿದವನೇ ಶ್ರವಣ ಮನನಾದಿಗಳನ್ನು ಮಾಡುತ್ತಾನೆ. ಮೋಕ್ಷ ಆಗ್ತದೆ. ಅದಕ್ಕೆ ಹೇಳಿದ್ರು ಅವರು ಆ ವಿಚಾರದ ಬಗ್ಗೆನೂ ಹೇಳ್ಯಾರ. ಕೋಹಂ ಕಥಮಿದಂ ಜಾತಂ ಕೋವಾಸ್ಯ ಕರ್ತ ವಿದ್ಯತೆ ಉಪಾದಾನ ಕಿಮಸ್ತೀಯ ಹೇಳಿದ್ರು. ಮುಂದೆ ಹೇಳ್ತಾರೆ ಅದನ್ನು, ನಾ ಯಾರು, ಇದು ಹೆಂಗಾಯ್ತು, ಯಾರಿಂದಾಯ್ತು, ಯಾಕಾಯ್ತು, ಹೀಗೆ ವಿಚಾರ ಯಾವುದೇ ವಸ್ತು ವಿಶ್ಲೇಷಣೆ ಮಾಡ್ಬೇಕಂತಾರೆ ಅವರು. ಮತ್ತ ಮನುಷ್ಯ ವಿವೇಕೇನು ನಾಹಂ ಭೂತಗಣೋ ದೇಹೋ ನಾಹಂ ಚ ಅಕ್ಷಗಣ ತಥಾ ಏತದ್ ವಿಲಕ್ಷಣ ಕಶ್ಚಿದ್ ವಿಚಾರ ಕೋಯಮೀದೃಶ. ಅಪರೋಕ್ಷಾನುಭೂತಿ ಹೇಳ್ತಾರೆ. ವಿಚಾರ ಅಂದ್ರೆ ಏನು? ನಾನು ಈ ದೇಹ ಅಲ್ಲ, ನಾನು ಭೂತಗಣ ಅಲ್ಲ, ಇದು ಭೂತ ಎಲ್ಲ ಪಂಚಭೂತಿಯಿಂದಾಗಿದೆ ಅಲ್ಲ ನಾನು. ಅದಕ್ಕೆ ನಾನು ಇದಕ್ಕೆ ವಿಲಕ್ಷಣ ಇದ್ದೀನಿ ಅನ್ನೋದು ವಿವೇಕಂತ. ಇಂತಹ ವ್ಯಕ್ತಿ ಏನಪ್ಪಾ ಅಂತ ಕೇಳಿದ್ರೆ ಅವ ಏನ್ ಮಾಡ್ತಾನೆ ಅಂದ್ರೆ ಗೋವಿಂದನ್, ಗುರುವಾದ ಗೋವಿಂದನಿಗೆ ಪ್ರಣಮ ವಿವೇಕ ಮಾಡ. ಇಂಥವ ಅವ್ರ ಗುರುಗಳ ಗೋವಿಂದನಿಗೆ. ಇಲ್ಲಿ ಗೋವಿಂದ ಅಂದ್ರೆ ಪರಮಾತ್ಮ, ಅಂದ್ರೆ ಗುರು ಬ್ರಹ್ಮ,
ಗೋವಿಂದಕ್ಕೆ ಒಂದು ಗ್ರಂಥದೊಳಗೆ ಇಷ್ಟು ದೊಡ್ಡ ಅರ್ಥ ಬರೆದಾರೆ. ಏನಪ್ಪ ಅಂತ ಕೇಳಿದ್ರೆ, ಗೋವಿಹಿ ವೇದಾಂತ ವಾಕ್ಯೈ ವಿದ್ಯತೆ ಲಭ್ಯತೆ ಇತಿ ಗೋವಿಂದ. ಗೋವಿಹಿ ಅಂದ್ರ ವೇದಾಂತ ವಾಕ್ಯೈ. ಗೋವಿ ಅಂದ್ರೆ ವೇದಾಂತ ವಾಕ್ಯ, ಉಪನಿಷತ್ ವಾಕ್ಯ. ಹಂಗೇನಂತೀರಿ? ಏನ್ ಹೇಳ್ಯಾರ ಭಗವದ್ಗೀತದ? ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧಿರ್ಭೋಕ್ತ ದುಗ್ಧಂ ಗೀತಾಮೃತಂ ಮಾರ. ಉಪನಿಷತ್ಗೆ ಏನಂದ್ರೆ ಆಕಳ. ಅದೇ ಹೇಳ್ತಾನೆ ಇಲ್ಲ. ಗೋವಿ ವೇದಾಂತ ವಾಕ್ಯ ಭಿದ್ಯತೆ ಲಭ್ಯತೆ ಇತಿ ಗೋವಿಂದ. ಭಿದ್ಯತೆ ವೇದ್ಯತೆ ಶೀತಲ. ಗೋ ಅಂದ್ರೆ ವಾಕ್ಯ, ವಾಣಿ ಅಂದ್ರೆ ವಾಣಿ. ವಾಣಿಯಿಂದನೇ ಪರಮಾತ್ಮ ಸಿಗ್ತಾನ. ಯಾದರಿಂದ ಪರಮಾತ್ಮ ಸಿಗ್ತಾನ ಅದು ಗೋವಿಂದ ಅಂತಾರೆ. ಗೋವಿ ಭಿದ್ಯತೆ ವಿದ್ಯತೆ ಇದೆ ಗೋವಿಂದ. ವಾಣಿಗೂ ಗೋವಿಂದ ಅಂತ ಅದಕ್ಕೆ ವಾಣಿ. ಎರಡನೇ ಅರ್ಥ ಗಾಂ ವೇದ ಲಕ್ಷಣಾಂ ವಾಣಿಂ ವಿಂದತೀತಿ ಗೋವಿಂದ. ಗಾಂ ಉಪನಿಷತ್ ಅವು ಆಕಳ. ಅದೇ ಅದನ್ನು ಯಾರು ಹಿಡ್ತಾರ ಅವ ಗೋವಿಂದ. ಪಾರ್ಥೋ ವತ್ಸ ಸುಧಿರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹಾ. ಯಾರು ನೋಡ್ರಿ, ಗಾಂ ವೇದ ಲಕ್ಷಣ ವಾಣಿಂ ವಿಂದತೀತಿ ಗೋವಿಂದ. ಅವನ್ನ ಹಿಡ್ಕೋತಾರ, ಅವನಿಗೆ ಗೋವಿಂದ ಅಂತ. ಯಾವ ವಾಣಿಯಿಂದನೇ ಪರಮಾತ್ಮ ಸಿಗ್ತಾನೆ. ಇಲ್ಲ ಸಿಗಂಗಿಲ್ಲ. ಪರಮಾತ್ಮ ಉಪದೇಶ ವಾಣಿಯಿಂದೇ ಆಗ್ತದೆ, ವೇದದಿಂದೇ ಆಗ್ತದೆ, ಅಕ್ಷರದಿಂದೇ ಆಗ್ತದೆ. ಅದಕ್ಕಂತಾರೆ ಅವರು ಗೋಭಿರೇವ ಯಥೋ ವೇದ್ಯೋ ಗೋವಿಂದ ಸಂಭಾವ. ವಾಣಿಯಿಂದ, ಶಬ್ದದಿಂದ, ವಚನದಿಂದ ಪ್ರಾಪ್ತ ಆಗ್ತದೆ ಯಾವಲ್ಲ ಅದು ಗೋವಿಂದ. ಗೋಭಿ ವಿಂದ್ಯತೆ ಇದು ಗೋವಿಂದ. ಮತ್ತೇನಾಗ್ತದೆ? ಮುಖ್ಯ ಆಗ್ತದೆ. ನಷ್ಟಾಂ ವೈ ಧರಣಿಂ ಪೂರ್ವಮಿದಂ ಯದ್ ಗುಹಾಗತಂ ಗೋವಿಂದಂ ಇತಿ ದೇವಾನಾಂ ತ್ವಂ ಗವಾಂ ಇಂದ್ರಿಯತಾಂ ಗತಃ ಗೋವಿಂದ ಇತಿ ಲೋಕಸ್ತ್ವಾಂ ಸ್ತೋಷ್ಯತಿ ಭುವಿ ಶಾಶ್ವತಂ. ಯಾರು ಈ ಐಕ್ಯವಾಗಿರುವ, ಗೊತ್ತು ಇಲ್ಲದೆ ಇರುವ, ದೇಹವೆಂಬ ಗುಹೆಯಲ್ಲಿ ಅಡಗಿರುವ, ಅಲ್ಲಿ ಆತ್ಮೇಲೆ ಗುಹಾಯಾಮ್ ದೇಹವೆಂಬ ಮನವೆಂಬ ಗುಹೆಯಲ್ಲಿ ಅಡಗಿರುವ ಆತ್ಮನನ್ನ ಹೊರಗೆ ತೆಗೆದವರು ವಾಣಿ. ಅದು ಗೋವಿಂದ ಅಂತ. ಆ ವಾಣಿ ಗೋವಿಂದ ಅಂತ. ಎಲ್ಲಿ ಇದು ಗುಹಾಗತಾಯಾಮ್ ಆತ್ಮಾನಂ. ಹೊರಗೆ ಹೆಂಗೆ ಹೇಳ್ತಾರೆ? ವಾಣಿಯಿಂದನೇ. ದೇಹದಲ್ಲಿ ಅಡಗಿರುವ, ಏನಪ್ಪಾ ಅಂತ ಕೇಳಿದ್ರೆ ಸಾಕ್ಷಿಯಾಗಿರುವ ಆತ್ಮನನ್ನ ನಿಮಗೆ ಪ್ರತ್ಯಕ್ಷ ಮನಸ್ಸಿಗೆ ಗೋಚಾರವಂತ ಹೇಳಿದಾದ್ರು ಅದಕ್ಕೆ ಗೋವಿಂದ. ಗುರುಗಳಿಗೆ ಇಷ್ಟ ಅರ್ಥ ಮಾಡಿದ್ರು. ಪರಮಾತ್ಮ, ಆತ್ಮ. ಹೀಗೇನಪ್ಪ ಅಂದ್ರೆ ಗೋವಿಂದಂ ಇತಿ ಲೋಕಸ್ತ್ವಾಂ ತೋಷ್ಯತಿ. ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಹೋಗ್ತಾರೆ. ಪರಮಾತ್ಮ ಏನು ಮಾಡಿದ? ಶಂಕಾಸುರ ಅನ್ನತಕ್ಕಂಥ ವೇದಗಳನ್ನೆಲ್ಲ ತಗೊಂಡು ಹೋಗಿ ಮಕ್ಕೊಂಡ್ರೆ ಒಳಗಾದಂತ್ರಿ ಸಮುದ್ರ ಹೋಗ್ತಾರೆ ಒಳಗೆ. ಯಾರೇ ಬಂದೈತಲ್ಲ ಅವಾಗ ಪರಮಾತ್ಮ ಅಂತ ಹೋಗಿ ಶಂಕಾಸುರ ಕೊಂದು ತಂದ. ವಿಧಜ್ಞಾನಿ ಅದಲ್ಲೇ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಅವನು ಗೋವಿಂದ. ಸಮಸ್ತ ಇಂದ್ರಿಯಗಳಿಗೆ ಈಗೇನಕ್ಕೆ ನಿದ್ರೆಗೆಲ್ಲ ಮುಳುಗುತ್ತಾವಿಲ್ರಿ, ಅದಲ್ಲ ತೊಗೊಂಡ್ಬರ್ತಾನೆ ಹೊರಗ. ಎದ್ದು ಕೂಡಲೇ ಮತ್ತೆ ಎಲ್ಲ ನೋಡ್ತೀನಿ ಕೇಳ್ತೀನಿ ಹೇಳ್ತಾ ಇವ ಸಾಕ್ಷಿ ಗೋವಿಂದ. ಸುಪ್ತವಾದ ಸಮಸ್ತ ಇಂದ್ರಿಯಗಳನ್ನು ಮತ್ತೆ
ಇದ್ರೆ ಹೊರಗೆ ಹಾಕೊಂಡ್ಬಂದು ವ್ಯವಹಾರದ ಹಸ್ತ ಅಲ್ಲ ಗೋವಿಂದ ಆತ್ಮ ಆತ್ಮ ಗೋವಿಂದ. ಅದಕ್ಕಂತಾರಪ್ಪ ಅಂತಂದ್ರೆ ಗೌರೇಶ ಭವತೋ ವಾಣಿ, ನಿಮ್ಮ ವಾಣಿ ಏನದ ಇದು ಗೋ, ಇಂದ್ರಿಯಗಳಿಗೆ ಗೋ ಅಂದ, ಇದು ಗೋ ವಾಣಿ ಗೋ ಅದನ್ನು ವಿಂದ್ಯತೆ ಹಿಡ್ತಾನ ಯಾರು ಸದ್ಗುರು. ನಮಗೆ ಗೊತ್ತಕ್ಕದ ಅರ್ಥ ಅದ್ರಾಗ ವೇದ ಗೊತ್ತಾಗ ಹಿಂಡೆ 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 ಅದಕ್ಕಂತಾರೆ ಅವರು ಗೋರೇಶ ಭವತೋ ವಾಣಿ ತಾಂ ವಿಂದ್ಯತಿ ಯಥೋ ಭವಾನ್ ಗೋವಿಂದಸ್ತು ತಥೋ ಗೇಯೋ ಮುನಿಭಿ ಕಥ್ಯತೆ ಭವಾನ್. ಅದಕ್ಕೆ ಸದ್ಗುರುನಾಥ ಏನು ಮಾಡ್ತಾನೆ ಅಂದ್ರೆ ಅದೆಲ್ಲ ವಾಣಿಯಿಂದ ಅದನ್ನೆಲ್ಲ ಹಿಂಡಿ 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 ಅನುಕೂಲಿಸ್ತಾರೆ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಗೋವಿಂದ ಅಂತ ಅಂದರು. ಅದಕ್ಕೆ ಅಂಥ ಸದ್ಗುರುವಿನ ಏನು ಶಾಸ್ತ್ರದಾಗ ಹೇಳಿರಲ್ಲ ಏನಪ್ಪ ಯದ್ ಅದೃಶ್ಯತ್ವ ಸತಿ ಅಪರೋಕ್ಷತ್ವ ಅದಲ್ಲ ಹೆಂಗದ್ರಿ ಅದೃಶ್ಯತ್ವ ಸತಿ ಹೆಂಗದ ಅಪರೋಕ್ಷ ಇರ್ತದೆ ಹೆಂಗ ಅದೃಶ್ಯ ಹೆಂಗಿಲ್ರಿ ಇದು ಉಲ್ಟ ಹೇಳ್ತೀರಿ ಶಾಸ್ತ್ರ ಅದೃಶ್ಯ ಅಂತೀರಿ ಅಪರೋಕ್ಷ ಅಂತೀರಿ ಅದೃಶ್ಯ ಅಂತೀರಿ ಅದೃಶ್ಯದ ಅಪರೋಕ್ಷ ಹೆಂಗಾಕ ನೀವು ಶಾಸ್ತ್ರದೊಳಗೊಂದು ಮಜಾನೇ ಮಾತಾಡ್ತೀರಿ ಅನುಭವ ವಿರುದ್ಧ ಗೊತ್ತಿಲ್ಲ ಬಂಜಿ ಮಗ ಯಾರು ನೋಡ್ಯಾರ ಅದೃಶ್ಯದಾನ ಅಪರೋಕ್ಷದಾನ ಇಲ್ಲ ನೀವು ಹಿಂಗೆ ಮಾತಾಡ್ತೀರಿ ಇಂಥವು ಮಾತಾಡ್ತೀರಿ ಪ್ರಶ್ನೆ ಕೇಳಕ್ಕೆ ಬಂದಿರ್ಬಾರ್ದು ಉತ್ತರ ನೀವು ಕೊಟ್ಟಿರ್ಬಾರ್ದು ನಿಮ್ಮ ಪ್ಲ್ಯಾನ್ ಹಿಂಗೆ ಪ್ರಶ್ನೆ ಕೇಳಕ್ಕೆ ಬರಂಗಿಲ್ಲ ಯಾಕೆ ನೀವು ಉತ್ತರ ಕೊಡಂಗಿಲ್ಲ ಅದೃಶ್ಯತ್ವ ಅಪರೋಕ್ಷತ್ವ ಇದು ಹೆಂಗೆ ಸಿಟ್ಟು ಯಾರಿಗಾರಿ 8 ಕಿಲೋ ಅಂತ ಗೊತ್ತಾಗಿದ್ರಿ ಅದೃಶ್ಯ ಅದ ಇಲ್ಲ 8 ಕಿಲೋ ಪ್ರೇಮ ಎಷ್ಟು ಕಿಲೋ ಅದೃಶ್ಯ ಅದ ನಿಮಗರಿಗೆ ಗೊತ್ತಿಲ್ಲ ನೀವು ಅಂತಿರ್ತೀರಿ ನನಗೆ ಭಯಂಕರ ಸಿಟ್ಟು ಬಂದಿರ್ತೀರ ಅವಾಗ ಸುಮ್ ಕುಂತೀನಿ ತೋರಿಸಿಲ್ಲ ಅವನಿಗೆ ಅಪರೋಕ್ಷ ಅದ ಮಂದಿಗೆ ಯಾರಿಗೆ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಪ್ರೇಮ ಹಾನಿ ಸುಖ ಅಪರೋಕ್ಷದ ಅದೃಶ್ಯ. ಆಗ ಈ ಗೋವಿಂದ ಹೆಂಗದ ಅಪರೋಕ್ಷತ್ವ ಸತಿ ಅದೃಶ್ಯ ಪರಮಾತ್ಮ. ಅದಕ್ಕೆ ಅಂಥ ಸದ್ಗುರುವಿನ ಅದೃಶ್ಯನಾಗಿ ಅಪರೋಕ್ಷನಾಗಿರತಕ್ಕಂಥ ಸದ್ಗುರುವಿನಲ್ಲಿ ಅದು ಭಕ್ತಿಯನ್ನು ಮಾಡೋ ಶಿಷ್ಯ ಅಂತ. ಅದಕ್ಕೆ ಯಶ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಏನ್ರಿ ಮಂದಿ ಎಲ್ಲ ದೇವರು ಮಾಡ್ತಾರ, ನೀವು ಮನುಷ್ಯರನ್ನು ಮಾಡಕತ್ತೀರಲ್ರಿ. ಹುಟ್ಟು ಸಹ ಒಂದು ಹುಟ್ಲಾರ ಸಾರಿ ಪರಮಾತ್ಮನ ಮಾಡ್ತಾರೆ. ದೇವಿಯರು ಮಾಡ್ರಿ ಇದ್ದಿರ್ತಾರೆ, ಇದೇನು ಹುಟ್ಟು ಸಾಯವರು ಮಾಡಕತ್ತೀರಿ. ಅವರು ಸಹಾಯ ಮೇಲೆ ಹುಟ್ಟಂಗಿಲ್ಲಪ್ಪ. ಶಾಸ್ತ್ರನ ಹೇಳಕತ್ತೀರ ಯಶ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಗುರು ಹ್ಯಾಂಗ್ ಮಾಡ ಅದೃಶ್ಯನಾದ ನಿರ್ವಯವನಾದ ಹೌದಾ ನಿರ್ವಿಕಲ್ಪನಾದ ಯಾವ ಪರಮಾತ್ಮನಲ್ಲಿ ಗುರುಪ್ರಾಪ್ತಿಗಿಂತ ಮುಂಚೆ ನೀನು ಶ್ರದ್ಧೆಯನ್ನು ಇಟ್ಟಿದ್ದೀವೋ ಅದೇ ಅಷ್ಟೇ ಅದಕ್ಕಿಂತ ಹೆಚ್ಚು ಹೇಳ್ತಾರೆ ನೋಡ್ರಿ. ನೀನು ಆತ್ಮ ದರ್ಶನ ಆಗಬೇಕಾಗಿತ್ತು ಅಂದರೆ ಗುರುಪ್ರಾಪ್ತಿಗಿಂತ ಮುಂಚೆ ಕಾಣದ ದೇವರಲ್ಲಿ ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿ, ಎಷ್ಟು ನಿಷ್ಠ ಇತ್ತು ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ. ತಥಾ ಗುರು. ಹಾಗೆ ಗುರುಗಳಲ್ಲಿ ಇತ್ತು ಅಂತಂದರೆ ಏನು ಹೇಳಿದಾರೆ ಅವರು? ಅವಾಗ ಏನು ಮಾಡೋಕೆ ಜರುರತ್ತಿಲ್ಲ. ಯಶ್ಯ ದೇವರ ತಥಾ ದೇವ ಗುರು ತುಸ್ಯೇತೆ ಕಥಿತ ಹೆರ್ತ
ಪ್ರಕಾಶ ಅಂತೆ ಮಹಾತ್ಮನ. ಅವನಿಗೆ ಮಹಾತ್ಮ ಅಂತ ನೋಡಿ, ಅವನಿಗೆ ಏನೂ ಮಾಡೋದು ಜರುರತಿಲ್ಲ, ತಾನೇ ಪ್ರಕಾಶ ಆಗ್ತದೆ ನೋಡ್ರಿ. ಅವ್ರ ಕೃಪಾ ಆಯ್ತು. ಆ ಭಕ್ತಿ ಇಲ್ಲಿಗಿಟ್ಟಿ ಅಂದರೆ ಏನೂ ಇಲ್ಲೇನೆ ಕೃಪಾ. ಸಿದ್ಧಾರೂಢ ಚರಿತ್ರೆ ಕೇಳ್ತೇವೆ, ಕೃಪಾ ಆಗ್ತದೆ. ಆದ್ರೆ ಅಷ್ಟು ಇರಂಗಿಲ್ಲ ಅಂತಾನೆ ಅದಕ್ಕೆ ಅಷ್ಟು ಗೊತ್ತೇ, ಅಷ್ಟು ಇರಂಗಿಲ್ಲ ಭಕ್ತಿ. ದೇವರಲ್ಲಿ ಇದ್ದು ಭಕ್ತಿ ಇದೆ ಅರ್ಧನೂ ಗುರುವಿನ ಮೇಲೆ ಇತ್ತು ಅಂದರೆ ಜ್ಞಾನ ಆಗಕ್ಕೆ ತಡ ಆಗ್ತಂಗಿಲ್ವ? ಅದಕ್ಕೆ ನಾವು ಎಲ್ಲ ಇರ್ತೇವೆ, ಶ್ರದ್ಧೆ ಇರಂಗಿಲ್ಲ. ನಿಮ್ಮನ್ನು ಹೇಳ್ಯಾರಲ್ಲ, ಮೊಸರದ, ಕಡಗೋಲದ, ರೇವಿಯನು ಅದ, ಕಟ್ಯಾನು ಅದಾನ, ಗಡಿ ಹೊಡೆದು ಅದಕ್ಕೆ ಹೇಳ್ತಾರೇನಪ್ಪ ಅಂತ ಕೇಳಿದ್ರೆ ಅವರು, ಅದಕ್ಕೆ ಗೋವಿಂದ ಏನದಾನ ಇವ ಪರಮಾತ್ಮನ ಸ್ವರೂಪ ನನ್ನ ಗುರು. ಅದಕ್ಕೇನಪ್ಪ ಅಂತ ಹೇಳಿದ್ರು, ಅಂಥವು ಏನಪ್ಪ ಅಂದ್ರೆ ಇತ್ತು ಅಂದ್ರೆ ಅವರು ಸದ್ಗುರುಗಳು ನಮಗೆ ತಿಳಿಸ್ತಾರೆ. ಏನು ಅದು 3 ಪ್ರಕಾರವಾಗಿರ್ತಕ್ಕಂಥ ಮಾತು. ಶಾಸ್ತ್ರದಲ್ಲಿ ಆ ಬ್ರಹ್ಮ ಬಗ್ಗೆ 2-3 ಜನ ಮಾತಾಡ್ತಾರೆ ಬೇರೆ ಬೇರೆ. ತಮ್ ಗೋವಿಂದಂ, ಆ ಯಾವ ಪರಮಾತ್ಮ ರೂಪನಾದ ಗೋವಿಂದ ಅಥವಾ ಗೋವಿಂದನೇ ಪರಮಾತ್ಮ, ಅದನ್ನು ತಿಳಿಸ್ಕೊಡ್ತಾರೆ ಅವ್ರ ಕೃಪಾ ಇದ್ದ. ಆ ವಸ್ತು ಬಗ್ಗೆ ಅಜ್ಞೇಯವಾದಿ, ಸಂಶಯವಾದಿ, ಅನಿರ್ವಚನವಾದಿ ಅಂತ 3 ಜನ ಅದ. ಏನು ಸುಮ್ಮನೆ ಗಾಳ್ಯಾಗ ಗುದ್ದಿದ್ರೆ ಏನು ಮೈ ಮೂವ್ ಹಾಕದ್ರಿ, ಸುಮ್ಮನೆ ಕೆಲಸ ಎಲ್ಲ ಇದು ಮಾಡ್ತಾವ, ಅದು ತಿಳಿಯಕ್ಕೆ ಬರಂಗಿಲ್ಲ. ತತ್ರ ಮನೋಗಚ್ಚತೆ ವಾಗಚ್ಚತೆ ಅಂತ ಹೇಳ್ಯಾರ, ಸುಮ್ಮನೆ ಚಂತನ ಕಿಟಿ ಕಿಟಿ ಹೇಳ್ತಾರೋ ಕೇಳ್ತಾರೋ ಅಂತ ಹಂಗಾಯಿರ. ಅದು ಅಜ್ಞೇಯದಂತ ಶಾಸ್ತ್ರ ಹೇಳ್ತದ. ಬ್ರಹ್ಮ ತಮ್ ಅಗೋಚರಂ ಹೇಳ್ತಾರೆ. ಅದು ಅಜ್ಞೇಯದದು, ಅದು ವಸ್ತು ಸಿಗುವುದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮಂತೆ ನಿಂದು ತಿಳುವಳಿಕೆ ಅಂತ ಹೋಗ್ತಾ ಅಲ್ಲಿ ನಿಂತು ಬಿಡ್ತು ನೋಡೋದು, ಉಳಿದುದು ಅದೇನೆ. ಏನು ಸತ್ಯದ ಬಗ್ಗೆ ಅಜ್ಞೇಯವಾದಿಗಳು ಎಷ್ಟೋ ಮಂದಿ ಏನಪ್ಪ ಅಂದ್ರೆ ಸಂಶಯ ಅದ. ಸಂಶಯ ಸತ್ಯನು ಸುಳ್ಳಾಗೋ ಜಗತ್ತು ಎಲ್ಲ ನೀವು ಹೇಳ್ತೀರಿ ಪರಮಾತ್ಮ ಸ್ವರೂಪ ಏನಂತೀರಿ, ಮತ್ತೆ ಸುಳ್ಳು ಅಂತೀರಿ, ಸುಳ್ಳು ಅಂತೀರಿ, ಪರಮಾತ್ಮನ ಅಂತೀರಿ. ನಿಮ್ಗೆ ಬೇಕಾದ್ರೆ ಖರೆ ಅಂತೀರಿ, ಬೇಡದಕ್ಕೆ ಸುಳ್ಳು ಅಂತೀರಿ, ಅಸ್ಥಿ ಬಾತಿ ಖರೆ ಅಂತೀರಿ, ನಾವು ಬೇಕಾದ್ರೆ ಸುಳ್ಳು ಅಂತೀರಿ. ಬೇಕಾದ್ರೆ ನೋಡ್ರಿ, ಅದ್ರ ಬಗ್ಗೆ ಇದಮಿತ್ತಮ್ ಅಂತ ಹೇಳಕ್ಕೆ ಯಾರಿಗೂ ಬರಂಗಿಲ್ಲ. ನೀವೆಲ್ಲದಕ್ಕೂ ಹೋಗಿ ಸಂಶಯ ಸತ್ ಅಂತ ಗೊತ್ತದ ನಿಮ್ಗೆ. ಬ್ರಹ್ಮ ಸತ್ ಅಂತ. ಸತ್ ಅಂದ್ರೆ ಏನು? ಭೂತ, ವರ್ತಮಾನ, ಭಾವಿ. ಭೂತ ಭೂತ ಅಂದ್ರೆ ಏನು? ಹಿಂದಕ್ಕೆ ಅಂದ್ರೆ ಏನು? ನೀ ಹಿಂದಕ್ಕಂತ ಹೇಳೋಣ, ನಿಂದು ನೋಡ್ಕೊಂಡೆ ಹೇಳೋಣ. ನೀ ಹುಟ್ಟೋಕ್ಕಿಂತ ಹಿಂದಕ್ಕೆ ಇಟ್ಟೇ ಅಲ್ಲ, ಇದಕ್ಕಿಂತ ಹಿಂದಕ್ಕೆ ಗೊತ್ತಿಲ್ಲ ನಿನಗೆ. ಒಂದು ನಿಮ್ಗಿಂತ ಮಾತ್ರ ಹುಟ್ಟಿದ ಅವನು ಹಿಂದಕ್ಕೆ. ಯಾರನ್ನ ಗಡ ಮಾಡಿದ್ರೆ ಹಿಂದಕ್ಕೆ ಮುಂದಕ್ಕೆ ಅನ್ನೋದು? ನಾಳೆಗೆ ಮುಂದಕ್ಕೆ, ಅಚರಾಳ ಮುಂದಕ್ಕೆ, ನೀ ಸಾಯಬೇಕ ಮುಂದಕ್ಕೆ, ನೀನು ಮುಂದಕ್ಕೆ ಇರ್ತದೆ. ಈ ಹಿಂದೆ ಮುಂದೆ ಅನ್ನೋದು ನಿರ್ಣಯ ಯಾರೂ ಮಾಡೇ ಇಲ್ಲ. ಹಂಗೆ ಹೊಡಿತಾರೆ ತ್ರಿಕೋಲ. ಆ ಕಾಲ ಗೊತ್ತಿಲ್ಲ, ಭೂತನೂ ಗೊತ್ತಿಲ್ಲ, ವರ್ತಮಾನ ಗೊತ್ತಿಲ್ಲ. ಭಾವಿ ಇಟ್ಟೆ ಅಂತ ಹೇಳಕ್ ಬರ್ತದೆ, ಭೂತ ಇಷ್ಟೇ ಹಿಂದಂತ ಹೇಳಕ್ ಬರ್ತದೆ, ಭಾವಿ ಇಷ್ಟೇ ಮುಂದಂತ ಹೇಳಕ್ ಬರ್ತದೆ, ವರ್ತಮಾನ ಇಷ್ಟೇ ಇರ್ತಿ ಅಂತಾರೆ ನಿನಗೆ ಗೊತ್ತದ.
ಈಗ ಇದ್ದೇವಲ್ರಿ ಎಷ್ಟೇ ವರ್ತಮಾನ ಗೊತ್ತ ಹೇಳ್ತಾನೆ ಅನ್ನೋದು ಗೊತ್ತಿಲ್ಲ. ವರ್ತಮಾನ ಹಾಕೋಣ ಭೂತ ಅಂತಾನೆ ಗೊತ್ತಿಲ್ಲ. ಅದಕ್ಕೆ ನಂತರ ಇವೆಲ್ಲ ಏನಪ್ಪಾ ಅಂತ ಕೇಳಿದರೆ ವಾಕ್ ಚಾತುರ್ಯ ಅದಾವ. ಮತ್ತೇನಲ್ಲ ಹೇಳಕ್ ಬರಂಗಿಲ್ಲ ಅಂತ ಬಿಡಪ್ಪ ಅನ್ನೋದು ವಚನೀಯ. ಇವರು ಅಜ್ಞೇಯ ಅಂತ ಹೇಳೋರು ಒಬ್ಬರು ಇದ್ರ ಎಷ್ಟು ವಿಚಾರ ಮಾಡಿದ್ರೆ ಸಂಶಯ ಹೋಗುತ್ತೆ. ಒಬ್ರು ಇದು ಹೇಳಕ್ಕೆ ಬರಂಗಿಲ್ಲ, ಸುಮ್ಮನೆ ಬೇಡ. ಇಷ್ಟು ವಿಚಾರಗಳನ್ನು ಕೂಡಿಕೊಂಡಿರ್ತಕ್ಕಂಥ ಈ ಶಾಸ್ತ್ರಕ್ಕೆ ಇದನ್ನ ಯಾರು ಪರಿಹಾರ ಮಾಡಬೇಕು? ಇಟ್ಟೆ ಇವು ಯಾವ ಮಾಡ್ಯಾನ ಅವನೇ ಪರಿಹಾರ ಮಾಡಬೇಕು. ಮಿಷನ್ದಾಗ ಎಲ್ಲ ಗಡಬಡ ಆಯ್ತು ಅಂದ್ರೆ ಕಂಪನಿಯವ್ರಿಗೆ ಕರಿಬೇಕು. ನೀವೇನು ಮಾಡಕ್ ಹೋದ ಮತ್ತು ಒಂದಕ್ಕೆ ಎರಡು ಹಾಕ ಕಂಪನಿಯವ್ರಿಗೆ ಗೊತ್ತಿರ್ತದೆ. ಇದ್ರದ್ದೆಲ್ಲ ಸುದ್ದಿ ಗೊತ್ತ ಅವನಿಗೆ ಗೊತ್ತ. ಅವ ಯಾರು? ಗೋವಿಂದ. ಅದೇ ಹೇಳ್ತಾರೆ ಗೋವಿಂದ ಸದ್ಗುರು ಪರಮಾತ್ಮ, ಅವನಿಗೆ ಎಲ್ಲ ಗೊತ್ತ. ಅಂತಹ ಗೋವಿಂದಂ ಅಂತ ಪರಮಾತ್ಮ ಏನಪ್ಪ ಅಂತ ಕೇಳಿದ್ರೆ ಏನ್ ಮಾಡ್ತೀನಿ ಅಂದ್ರೆ ಅವ್ರು ಹೇಳಿದ್ರು ಸದ್ಗುರು ಗೋವಿಂದಂ. ಗೋವಿಂದಂ ಸದ್ಗುರು. ಸದ್ಗುರು ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥದ್ದು. ಮತ್ತೆ ಹೆಂಗ ಪರಮಾನಂದಂ, ಸಮಸ್ತ ವಿಷಯಗಳ ಆನಂದಕ್ಕಿಂತಲೂ ನಿಜಗೊಂಡು ಬರಲಾರ ಆನಂದಗಳ ಬೇರೊಂದು ಪದವಿಗಳು ಆನಂದ ನಿಜನಿಷ್ಠರಾಗಿರುವುದು. ಆ ಆನಂದ ವಿದ್ಯಾನಂದ, ಆತ್ಮಾನಂದ ಏನಪ್ಪ ಅಂತ ಕೇಳಿದ್ರೆ ಆ ಪರಮಾನಂದಂ ಸದ್ಗುರು. ಯಾರ? ಗೋವಿಂದಂ, ಪರಮಾತ್ಮ ಸ್ವರೂಪನಾಗಿರ್ತಕ್ಕಂಥ ಸಮಸ್ತ ಇಂದ್ರಿಯಗಳ ತನ್ನ ಅಧೀಲಿಟ್ಟುಕೊಂಡವ ಆ ಗೋವಿಂದ. ಪ್ರತ್ಯಗಾತ್ಮ, ಆ ಪ್ರತ್ಯಗಾತ್ಮನೇ ಪರಮಾತ್ಮ. ಆ ಪರಮಾತ್ಮನೇ ನಮ್ಮ ಗುರು ಗೋವಿಂದಂ. ಆ ಸದ್ಗುರುನಾಥನನ್ನು ಪ್ರಣತೋಸ್ಮಿ, ನತೋಸ್ಮಿ ಅಲ್ಲ, ಪುನಃ ನತೋಸ್ಮಿ ಇತಿ ಪ್ರಣತೋಸ್ಮಿ ಒಂದರ್ಥ. ಎರಡನೇದು ಸಾಷ್ಟಾಂಗ ನಮಸ್ಕಾರದ ಬಹಳ ಅದಾವಲ್ರಿ. ಹಿಂಗೆ ಗೋಣ ಹಾಕ್ತಾರ, ಹಿಂಗೆ ಮಾಡ್ತಾರೆ, ಮೊಳಕಾಲು ಬಂಡಿ ಹಚ್ತಾರೆ, ಉದ್ದು ಬೀಳ್ತಾರೆ. ಅದಕ್ಕೆ ಏನಪ್ಪ ಶಿರ ಸಾಷ್ಟಾಂಗ. ಪ್ರಣತೋಷ್ಮಿ ಅಂದ್ರೆ ಏನು? ಶಿರ ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರಕ್ಕೆ ನಿಜಗಳು ಬರದಲ್ಲ. ಪದವೆರಡು, ಭುಜವೆರಡು, ಎದೆ ಮಸಲು ಸೋಂಕಲ್ ಅಂದಾಗ ಎರಡು ಕಾಲ, ಎರಡು ಕೈಯ, ಒಂದು ಎದೆ, ಒಂದು ಹಣಿ, ಇವೆಲ್ಲನೂ ಕೂಡ ಮಾಡೋದಕ್ಕೆ ಸಾಷ್ಟಾಂಗ ಅಂತ. ಹಂಗಾರೆ ಪ್ರಣತೋಸ್ಮಿ, ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಒಂದು. ಎರಡು, ಪುನಃ ಮಾಡ್ತೀನಿ ನಮಸ್ಕಾರ. ಶಾಸ್ತ್ರದಾಗ ಹೇಳ್ಯಾರಿ ಗುರುಗಳಿಗೆ 3 ಸಲ ನಮಸ್ಕಾರ ಮಾಡಂದ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ. ಮತ್ತು ಟೈಮ್ ನೋಡ್ರೆ ಉಣಕೊಂತ ನಮಸ್ಕಾರ ಮಾಡಿ. ಮಲಗದಕ್ಕರು ಚಾದರ್ ಜಗಿ ನಮಸ್ಕಾರ ಮಾಡಿ. ಅದಕ್ಕೆ ಹೇಳ್ಯಾರ ಪ್ರಣತೋಸ್ಮಿ ಅಂದ್ರೆ 3 ಸಲ ಅವರಿಗೆ ಹಜರಿ ಕೊಟ್ಟಂಗೆ. ಮತ್ತೇನಲ್ಲ, ಹಜರಿ ಕೊಡುದು, ಕೆಲಸ ಮಾಡಿ ಬಿಡುದು. ಅದಕ್ಕೆ ಹಜರಿ ಕೊಡುದು. 3 ಸಲ ಹಜರಿ ಕೊಟ್ಟ ಅಂದ್ರೆ ಅದಾನಪ್ಪ ಅನಿಸ್ತದ, ಅವ್ರಿಗೆ ಪ್ರೀತಿ ಅದಾನ ಭಕ್ತಿ ಅನಿಸ್ತದ. ಅದಕ್ಕೆ ಪ್ರಣತೋಸ್ಮಿ ಅಂದ್ರೆ ಪೌನ ಪುಣ್ಯೇನ ನತೋಸ್ಮಿ ಪ್ರಣತೋಸ್ಮಿ. ಎರಡನೇದು ಸಾಷ್ಟಾಂಗ ನಮಸ್ಕಾರ ಕರುವನ್ನು, ಇದು ಪ್ರಣತೋಸ್ಮಿ. ಹೀಗೆ ಅಂತಹ ಸದ್ಗುರುಗಳನ್ನು ಏನಪ್ಪ ಶಕ್ಯ ವೃತ್ತಿಗೆ ಗೋಚರಿಸದ, ಲಕ್ಷಣ ವೃತ್ತಿಗೆ ಗೋಚರಿಸುವ ಪರಮಾನಂದ ಸ್ವರೂಪನಾದ ಆಯಾ ಗೋವಿಂದ ಸದ್ಗುರುವಿಗೆ ನಾನು ನಮಸ್ಕಾರ ಮಾಡ್ತೀನಿ ಏನಪ್ಪ ಅಂತ ಕೇಳಿದ್ರೆ ಅವರು ನಮಸ್ಕಾರಕ್ಕೂ ಮಂಗಲವನ್ನು ಮಾಡಿದ್ದಾರೆ. ಆಮೇಲೆ ಮಂಗಲ ಯಾಕೆ ಮಾಡೋದು ಅಂದ್ರೆ ನಾವು ಹೇಳೋ ಕೆಲಸ ಹಗರಾಗಲಿ ಅಂತ, ಇದನ್ನು ಬರಬಾರ್ದು ಅಂತ. ಅದಕ್ಕೆ ಹೇಳ್ತಾರ. ಮತ್ತು ನೀವು ಏನು ಹೇಳಕ್ ಹೊಂಟೀರಿ ಅವ್ರಂತ, ನೋಡಪ್ಪ ಮನುಷ್ಯ ಆಗಿ ಹುಟ್ಟಿದ ಮ್ಯಾಗ ಬ್ರಹ್ಮನಿಷ್ಠ ಅವ್ರಂತ. ಯಾವ ಕೆಲಸ ಬಂದ್ರೆ ಆ ಕೆಲಸ ಮಾಡ್ಬೇಕಲ್ರಿ.
ಅದಕ್ಕೆ ಜೀವ ಬಂಧನ ಭೂಮಿಗೆ ಪರಮಾತ್ಮ ಹಾಕ ಬ್ರಹ್ಮನಿಷ್ಠ ಹಾಕ. ಅದಕ್ಕೇನಪ್ಪ ಅಂತಂದ್ರೆ ಆ ಬ್ರಹ್ಮನಿಷ್ಠ ಆಗಬೇಕು. ಬ್ರಹ್ಮನಿಷ್ಠ ಅಂದ್ರೇನು? ಆನಂದ ಘನ ಸ್ವರೂಪ. ಏನ್ರಿ ಯಾರು ಅಲ್ಲಂತಾರ್ರಿ? ಯಾರು ಅಲ್ಲಂತಾರೆ? ಅಲ್ಲಂತ ಯಾರು ಅಂತ ಆನಂದ ಯಾರಿಗಾರು ಬೇಡಾಗಿದೆ. ಆನಂದ ಬರೋ ಸಲುವಾಗಿ ಕುಡಿತಾರೆ, ಗುಡುಗಿ ತೋತಾರೆ. ಆನಂದ ಸಲುವಾಗಿ ಮಾಡೋದಲ್ರಿ, ಯಾರು ಅಲ್ಲಂತಾರೆ. ಆ ಆನಂದ ಹಂಗೆ ಸಿಗುವುದಿಲ್ಲಪ್ಪ ಅಂತ, ಹಂಗೆ ಸಿಗುವುದಿಲ್ಲ. ಆ ಆನಂದಕ್ಕೆ ನೀ ಬ್ರಾಹ್ಮಣರು, ಬ್ರಾಹ್ಮಣರು ಆಗ್ಬೇಕಂದ್ರೆ ಮನುಷ್ಯ. ಅವೆಲ್ಲ ಹೆಂಗೆ ಹೆಂಗದು ಹೇಳ್ತಾರೆ ಮುಂದಿನ ಶ್ಲೋಕದಾಗೆ. ನೀನು ಒಳಗೆ ಆ ಆನಂದಕ್ಕೆ ಅಧಿಕಾರಿ ಆಗಬೇಕಾಗಿತ್ತು ಅಥವಾ ಆನಂದ ರೂಪನಾಗಬೇಕಾಗಿತ್ತು ಅಂತಂದ್ರೆ ನೀ ಏನು ಇದ್ದಿ ಈಗ ಇದ್ರ ಬಗ್ಗೆ ವಿಚಾರ. ಯಾಕೆ ಬಂದಿನಿ, ಯಾಕೆಲ್ಲ ವಿಚಾರ. ಕೆಲಸದ ವಿಷಯದ ಸಂತಿಗೆ ಹೋದ್ರೆ ಹುಚ್ಚಂತಾರೆ. ಎದಕ್ಕೆ ಹೋಗಿದೆ ಅಂತ ಕೇಳ್ತಾರೆ ಸಂತಿ. ಸುಮ್ಮ ಮಾಡ ಸುಮ್ಮನೆ ಹಂಗೆ ಇದು ಸಂಸಾರವೆಂಬುದು ಸಂತೆ. ನಂದು ಎದಕ್ಕೆ ಹೋಗಿದ್ದು ಸಂತಿಗೆ? ಅದನ್ನ ಮಾಡ್ಕೊಂಡೆ ಅಂದ್ರೆ ಸಫಲ ಆಗ್ತದೆ. ಅದನ್ನು ಹೇಳ್ತಾರೆ ಅವರು. ಯಾರ್ಯಾರು ಹೆಂಗೆ ಇದಕ್ಕೆ ಬರ್ತದೆ ಅನ್ನೋದನ್ನು ಆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಬ್ರಹ್ಮನಿಷ್ಠತ್ವವು ಪರಮಲಕ್ಷ್ಯ. ಅಂದರೆ ಪರಮಲಕ್ಷ್ಯ. ಅದನ್ನು ಪಡಿಬೇಕಾದ್ರೆ ಏನೇನಾಗಬೇಕು ಅದು ಹೇಳ್ತಾರೆ ಅವರು. ಏನೇನಾಗಬೇಕು? ಮೊದಲು ಮನುಷ್ಯ ಆಗಬೇಕು, ಆಮೇಲೆ ಸಾಧಕ ಆಗಬೇಕು, ಪರಿಶ್ರಮ ಪಡಬೇಕು, ಆಮೇಲೆ ಬ್ರಾಹ್ಮಣ ಆಗಬೇಕು, ಆಮೇಲೆ ಸಿಗ್ತಂತ. ಅದೊಂದು ಪ್ರೊಸೆಸ್ ಅದು. ಹೌದಲ್ಲ? ಅದು ರೀತಿ ಅದ. ಅಲ್ಲಿ ಹೋಗಿ ಆಗಿ ಬಂದ್ರೆ ಬರ್ಬಾರ್ದು. ಅದು ಆಗಲಿ ಅಂದ್ರೆ ನನಗೆ ಅದು ಸಿಗುವುದಿಲ್ಲ ಅಂತ ತಿಳ್ಕೊಂಡು ಮುಂದಿನ ಶ್ಲೋಕದಲ್ಲಿ ಜಂತು ನಾನು ನರಜನ್ಮ ದುರ್ಲಭಂ ಹೇಳಿ ಆಮೇಲೆ ಬ್ರಹ್ಮನಿಷ್ಠತ್ವ ಹೇಳಿ, ಆ ಬ್ರಹ್ಮನಿಷ್ಠತ್ವ ಶತಕೋಟಿ ಪುಣ್ಯದ ವಿನ ಲಭ್ಯತೆ. ಅದಕ್ಕೆ ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದಿರು ಅಂದರೆ ಹೇಳಿದರು. ಅದರ ಬಗ್ಗೆ ಆ ಪುಣ್ಯದಿಂದ ಅವನಿಗೆ ಏನೇನು ಲಭ್ಯ ಆಗ್ತದೆ ಅದೆಲ್ಲಕ್ಕೂ ಕೂಡ ಪುಣ್ಯನ ಕಾರಣ ಅದ ಅಂತ ಮುಂದಿನ ಶ್ಲೋಕದಲ್ಲಿ